ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಸೊ ಮಾರ್ಚ್ 8 ವುಮೆನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಎಲ್ಲಾ ಮಹಿಳಾ ಸಾಧಕರ ಒಂದು ಏನೇನ್ ಕಾಂಟ್ರಿಬ್ಯೂಷನ್ಸ್ ಇದೆ ಅದನ್ನೆಲ್ಲ ಎತ್ತಿ ತೋರಿಸುವಂತಹ ದಿನ. ಸೊ ಮಹಿಳೆಯರು ಫ್ಯಾಮಿಲಿ, ಕರಿಯರ್, ಸೊಸೈಟಿ ಅಂತ ತುಂಬಾನೇ ರೋಲ್ಸ್ ನ ಪ್ಲೇ ಮಾಡ್ತಾರೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡುವಂತದ್ದು. ಅದು ಈಗಿನ ದಿನಗಳಲ್ಲಿ ಹೆಲ್ತ್, ವೆಲ್ನೆಸ್ ಅಂಡ್ ಮೆಡಿಟೇಷನ್ ಇದೆಲ್ಲದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ದಿಸ್ ವುಮೆನ್ಸ್ ಡೇ, ಲೆಟ್ಸ್ ರಿಮೈಂಡ್ ಅವರ್ ಸೆಲ್ಫ್, ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್ ಇಸ್ ನಾಟ್ ಸೆಲ್ಫಿಶ್ನೆಸ್, ಇಟ್ಸ್ ಎಸೆನ್ಷಿಯಲ್. ಸೊ ಇವತ್ತು ನಮ್ ಜೊತೆ ಇದ್ದಾರೆ ಒಬ್ರು ಮಹಿಳಾ ಸಾಧಕಿ. ಕಳೆದ 15 ವರ್ಷದಿಂದ ಯೋಗ ಮತ್ತೆ ಮೆಡಿಟೇಷನ್, ಹೀಲಿಂಗ್, ಹೊಲಿಸ್ಟಿಕ್ ವೆಲ್ನೆಸ್ ಅಲ್ಲಿ ತುಂಬಾ ಪ್ರಾಕ್ಟೀಸಸ್ ಹಾಗೆ ಸಾಧನೆ ಮಾಡ್ಕೊಂತ ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ತುಂಬಾನೇ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ, ಹಾಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸೊ ನಮಸ್ತೆ ಮ್ಯಾಮ್. ನಮಸ್ತೆ ಶ್ವೇತಾ, ಹೇಗಿದ್ದೀರಾ? ಐ ಗುಡ್ ಶ್ವೇತಾ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. Yeah. ಸೊ ಬನ್ನಿ ನಮ್ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ, ನಿಮ್ ಬಗ್ಗೆ ತಿಳಿಸ್ಕೊಡಿ. Sure, Shweta. So once again, let me also wish you all a very happy Women's Day. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ಯಾಮ್ಲಾ ಅಂತ. ನಾನು 15 years ಇಂದ ಯೋಗ ಪ್ರಾಕ್ಟೀಷನರು. ಹಾಗೆ ಈಗ ಫ್ರಮ್ ಲಾಸ್ಟ್ 5 years ಟೀಚಿಂಗ್ ಶುರು ಮಾಡಿದ್ದೀನಿ. ಬೇಸಿಕಲಿ ನನ್ನ ಒಂದು ಟೀಚರ್ ಟ್ರೈನಿಂಗ್ ಕೋರ್ಸಸ್ನ ಸುಮಾರು ಜಾಗಗಳಿಂದ ಮಾಡಿದ್ದೀನಿ. ಫಸ್ಟ್ ಕೋರ್ಸ್ ಬಂದು ಕೇರಳದಲ್ಲಿ ಶಿವಾನಂದ ಆಶ್ರಮ್ ಅಲ್ಲಿ 200 hours ಆಫ್ ಹಠ ಯೋಗ ಟೀಚರ್ ಟ್ರೈನಿಂಗ್ ಮಾಡಿದೆ. ಆ್ಯಂಡ್ ದೆನ್ ಅದಾದ್ಮೇಲೆ ಲಾಸ್ಟ್ 1 year ಬ್ಯಾಕ್ ನಿರ್ವಾಣ ಯೋಗ ಸ್ಕೂಲ್ ಅಂತ ರಿಷಿಕೇಶ್ ಅಲ್ಲಿ ಕುಂಡಲಿನಿ ಯೋಗ ಹಾಗೆ ಹಠ ಯೋಗ ಕೂಡ 300 hours ಆಫ್ ಟ್ರೈನಿಂಗ್ ಮಾಡ್ಕೊಂಡಿದೆ. ಅಲಾಂಗ್ ವಿತ್ ದಟ್ ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಕೂಡ ಮಾಡಿದ್ದೀನಿ. ಆ್ಯಂಡ್ ದೆನ್ ಈಗ ಲೈಕ್ ಫ್ರಮ್ ಲಾಸ್ಟ್ 6 months ನನ್ನ ಸೌಂಡ್ ಹೀಲಿಂಗ್ ಜರ್ನಿ ಕೂಡ ಶುರು ಮಾಡಿದ್ದೀನಿ. ದಟ್ ಐ ಡಿಡ್ ಅಗೇನ್ ರಿಷಿಕೇಶಲ್ಲಿ. ಅದೊಂದು ಟೀಚರ್ ಟ್ರೈನಿಂಗ್ ಕೋರ್ಸ್ ಕೂಡ ರಿಷಿಕೇಶಲ್ಲೇ ಮಾಡಿರೋದು, ಸೌಂಡ್ ಹೀಲಿಂಗ್ ಕೋರ್ಸ್. ಸೊ ನಾವು ಐ ಬೇಸಿಕಲಿ ಗಿವ್ ಯೋಗ ಕ್ಲಾಸಸ್ ಕೊಡ್ತೀನಿ, ಹಾಗೆ ಮೆಡಿಟೇಷನ್, ಪ್ರಾಣಾಯಾಮ, ಹಾಗೆ ಸೌಂಡ್ ಹೀಲಿಂಗ್ ಸೆಷನ್ಸ್ ಕೂಡ ಕೊಡ್ತಿದ್ದೀನಿ. ದಿಸ್ ಇಸ್ ಆಲ್ ಅಬೌಟ್ ಮೀ ಶ್ವೇತಾ. ಮ್ಯಾಮ್, ನೀವು ಶಿವಾನಂದ ಆಶ್ರಮ್ ಹಾಗೆ ನಿರ್ವಾಣ ಯೋಗ ಸ್ಕೂಲ್ ಎರಡು ಕಡೆನೂ ಕಲ್ತ್ ಬಂದ್ವಿ. ಸೊ ಸಿನ್ಸ್ ಇಟ್ ಇಸ್ ರೆಸಿಡೆನ್ಶಿಯಲ್ ಸ್ಕೂಲ್, ಸೊ ನಿಮ್ಮ ಅನುಭವ ಅಲ್ಲಿ ಹೇಗೆ ಇತ್ತು? ನೀವ್ ಹೇಗೆಲ್ಲ ನಿಮ್ ಕಲ್ತ್ರಿ ಅಂಡ್ ಯೂಸ್ಫುಲ್ ಆಯ್ತು ಅಂತ ತಿಳಿಸ್ಕೊಡ್ತೀರಾ? ವೆಲ್ ಶ್ವೇತಾ, ಈ ರೆಸಿಡೆನ್ಷಿಯಲ್ ಟ್ರೈನಿಂಗ್ಸ್ ಏನ್ ಡಿಫ್ರೆನ್ಸ್ ಅಂದ್ರೆ, ನಾವು ಲೈಕ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನಮ್ಮ ಕಂಪ್ಲೀಟ್ ಮೈಂಡ್ ಸೆಟ್ ಯೋಗ ಬಗ್ಗೆನೇ ಇರುತ್ತೆ. ಸೊ ದೆಲ್ ಬಿ ಅ ಪ್ರಾಪರ್ ಡಿಸಿಪ್ಲಿನರಿ ಪ್ರಾಕ್ಟೀಸಸ್. ಲೈಕ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಾಗತ್ತೆ, ಅದಾದ್ಮೇಲೆ ಪೂಜೆ, ಅಂಡ್ ದೆನ್ ಆರತಿ, ಅದಾದ್ಮೇಲೆ ಭಜನ್ಸ್ ಇರುತ್ತೆ. ದೆನ್ ವಿಲ್ ಹ್ಯಾವ್ ಪ್ರಾಕ್ಟೀಸ್ ಅಂತೂ ಒಂದು ದಿನದಲ್ಲಿ 4 hours ಆಫ್ ಪ್ರಾಕ್ಟೀಸ್ ಇರುತ್ತೆ. ಅಂಡ್ ದೆನ್ ಈವನ್ ಊಟ ಕೂಡ ಇಲ್ಲಿ ಬಿ ಸಾತ್ವಿಕ ಆಹಾರ ಇರುತ್ತೆ. ಅಂಡ್ ದೆನ್ ಕರ್ಮ ಯೋಗ ಇರುತ್ತೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಆಫ್ ರೆಸಿಡೆನ್ಷಿಯಲ್ ಟ್ರೈನಿಂಗ್. ಏನಂದ್ರೆ ನಮ್ಮ ಕೆಲಸ ನಾವೇ ಮಾಡ್ಬೇಕು. ಹಾಗೆ ಒಂದು ಆಶ್ರಮ, ಸ್ಕೂಲ್ದು ಕ್ಲೀನಿಂಗ್ ಪ್ರತಿಯೊಂದು ಮಾಡ್ತೀವಿ. ಸೊ ಇಟ್ಸ್ ಲೈಕ್ ಟೋಟಲ್ ನಾವು ಯೋಗ ಅಂತ ಹೇಳಿದಾಗ ಇಟ್ಸ್ ನಾಟ್ ಕ್ರಿಯಾ ಯೋಗ ಬರೀ ನಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಅಷ್ಟೇ ಅಲ್ಲ, ಇಟ್ಸ್ ಲೈಕ್ ಮೆಂಟಲ್ ಹಾಗೆ ಫಿಸಿಕಲ್ ಪ್ರಾಕ್ಟೀಸ್ ಅಲ್ವಾ. ಸೊ ಓವರ್ ಆಲ್ ನಾವಲ್ಲಿ ಡೆವಲಪ್ ಆಗಕ್ಕೆ ಸಾಧ್ಯ ಆಗತ್ತೆ. ಅಂಡ್ ವಾಟ್ ಎವರ್ ನಾವಲ್ಲಿ ಕಲಿತೀವಲ್ಲ ಅದನ್ನ ಹೇಳ್ಕೊಡೋದಕ್ಕೆ ಮೆಂಟಲಿ ವಿ ಗೆಟ್ ಪ್ರಿಪೇರ್. ದಟ್ ಇಸ್ ಅ ಪ್ಲಸ್ ಪಾಯಿಂಟ್ ಆಫ್ ರೆಸಿಡೆನ್ಷಿಯಲ್ ಟ್ರೈನಿಂಗ್. ಸೊ ಮ್ಯಾಮ್, ನೀವು ಸೌಂಡ್ ಹೀಲಿಂಗ್ ಸೆಷನ್ಸ್ ನ ಪ್ರೊವೈಡ್ ಮಾಡ್ತಿದ್ದೀರಲ್ಲ, ಅದರಿಂದ ಎಲ್ಲ ಏನೇನ್ ಬೆನಿಫಿಟ್ಸ್ ಇದೆ ಸ್ಟೂಡೆಂಟ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೌಂಡ್ ಹೀಲಿಂಗ್ ಬಗ್ಗೆ ಕೇಳಿದ್ರಿ. ಸೊ ಅಫ್ಕೋರ್ಸ್ ಸೌಂಡ್ ಹೀಲಿಂಗ್ ಬಗ್ಗೆ ಹೇಳಲೇಬೇಕು, ಬಿಕಾಸ್ ಸ್ವಲ್ಪ ಕಮ್ಮಿನೇ ಇದೆ ಇಂಡಿಯಾದಲ್ಲಿ ಸೌಂಡ್ ಹೀಲಿಂಗ್ ಸೆಷನ್ಸ್ ತಗೊಳ್ಳೋದು ಅಷ್ಟು ಮೂವ್ಮೆಂಟ್ ಅಲ್ಲಿ ಇಲ್ಲ. ಬಟ್ ದೆನ್ ಸೌಂಡ್ ಹೀಲಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇಟ್ ವರ್ಕ್ಸ್ ಬೇಸಿಕಲಿ ಆನ್ ದ ವೈಬ್ರೇಷನ್ಸ್. ಸೊ ನಾವಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಿ ವಿ ಗಿವ್ ದಟ್ ಚರ್ನಿಂಗ್ ಮಾಡ್ತೀವಿ, ಹಾಗೆ ರೊಟೇಷನ್ ಮಾಡಿ ದೇರ್ ಕ್ರಿಯೇಟ್ಸ್ ಅ ಸೌಂಡ್. ಆ ಸೌಂಡ್ ನ ವೈಬ್ರೇಷನ್ ನಮ್ಮ ಬ್ರೈನ್ ಸೆಲ್ಸ್ ಮೇಲೆ ವರ್ಕ್ ಆಗಿ ಇಟ್ ಗಿವ್ಸ್ ದ ಇಂಪ್ಯಾಕ್ಟ್. ಆಮೇಲೆ ಬೇಸಿಕಲಿ ಸೌಂಡ್ ಹೀಲಿಂಗ್ ಸೆಷನ್ಸ್ ಹೇಗ್ ನಡೆಯುತ್ತೆ ಅಂದ್ರೆ ಗ್ರೂಪ್ ಸೆಷನ್ಸ್ ನಡೆಯುತ್ತೆ. ಅಂಡ್ ಮೇನ್ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ, ಜನ ಅಲ್ಲಿ ಬರೋದು ಮೇನ್ ಇಂಟೆನ್ಷನ್ ಫಾರ್ ಡಿಸ್ಟ್ರೆಸ್ ಆಗೋದಕ್ಕೆ. ಬಿಕಾಸ್ ಆಲ್ರೆಡಿ ನಮ್ಗೆಲ್ರಿಗೂ ಗೊತ್ತಿದೆ ದ ಸೋ ಮಚ್ ಆಫ್ ಹರಿಬರಿ ಲೈಫ್ ಸ್ಟೈಲ್ ಈಗ ನಡೀತಿದೆ. ಬಟ್ ಈ ಒಂದು ಸೆಷನ್ ಕಂಪ್ಲೀಟ್ ಆಗಿ ಸೂದನ್ ಮಾಡುತ್ತೆ. ಸೊ ಮೈಂಡ್ಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ಅಂಡ್ ಈವನ್ ಪೀಪಲ್ ಆರ್ ಟಾಕಿಂಗ್ ಮೋರ್ ಅಬೌಟ್ ಡಿಪ್ರೆಷನ್ ಅನ್ನೋದು ಇಲ್ಲ, ಬಟ್ ದೆನ್ ಆ ಪ್ರೆಷರ್ ತೊಗೊಳಕಾಗದೆ ಡಿಪ್ರೆಸ್ ಅಂತ ಹೇಳ್ತಿದ್ದಾರೆ. ಈವನ್ ಫಾರ್ ದಟ್ ಅದು ರೂಟ್ ಕಾಸ್ ನ ತೆಗ್ದಾಗತ್ತೆ. ವಾಟ್ ಎವರ್ ಬ್ಲಾಕೇಜಸ್ ಇದೆ ನಮ್ಮ ಬಾಡಿಲಿ, ಸೊ ಈ ಒಂದು ಸೌಂಡ್ ವೈಬ್ರೇಷನ್ ನ್ಯಾಚುರಲ್ ಆಗಿ ಅದನ್ನ ಆಚೆ ತೆಗ್ದಾಗತ್ತೆ. ಅಪಾರ್ಟ್ ಫ್ರಮ್ ದಟ್, like even for certain like problems like sinusitis ಇರ್ಬೋದು, ಮೈಗ್ರೇನ್ ಇರ್ಬೋದು,
ಎನಿಥಿಂಗ್, ದೇರ್ ಆರ್ ಥೆರಪೀಸ್. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಥೆರಪೀಸ್ ಕೂಡ ಇದೆ ಈ ಒಂದು ಸೌಂಡ್ ಹೀಲಿಂಗ್ ಅಲ್ಲಿ. ಸೊ ಓನ್ಲಿ ವೆನ್ ವಿ ಅಂಡರ್ಗೋ ದಟ್ ಪ್ರೋಸೆಸ್ ಗೊತ್ತಾಗುತ್ತೆ, ಇಟ್ ಇಸ್ ಕಂಪ್ಲೀಟ್ಲಿ ಸೂದಿಂಗ್. ಯಾರು ಸೌಂಡ್ ಹೀಲಿಂಗ್ ತಗೊಳ್ತಾರೆ ಸೆಷನ್ ಅವ್ರಿಗೂ ಸೂದಿಂಗ್. ಅಟ್ ದ ಸೇಮ್ ಟೈಮ್ ವೆನ್ ವಿ ಗಿವ್ ನ, ಇವನ್ ವಿ ಕ್ಯಾನ್ ಫೀಲ್ ದಟ್ ಫ್ರೀಕ್ವೆನ್ಸಿ. ಇಟ್ಸ್ ದಟ್ ಬ್ಯೂಟಿಫುಲ್, ಶ್ವೇತಾ. ಸೊ ಮ್ಯಾಮ್, ನೀವು ಫ್ರೀ ಸೆಷನ್ಸ್ ಕೂಡ ತಗೊಂತೀರಾ ಅಂತ ಹೇಳಿದ್ರಿ, ಹಾಗೆ ಒನ್ ಪೇಡ್ ಕೋರ್ಸಸ್ ಕೂಡ ಇದೆ, ಸೆಷನ್ಸ್ ಅಂತ ಹೇಳಿದ್ರಿ ಅಲ್ಲ. ಸೊ ಎರಡರ ಬಗ್ಗೆನೂ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತೀರಾ? ಎಸ್ ಶ್ವೇತಾ, ಆನ್ಲೈನ್ ಕ್ಲಾಸಸ್ ಬಗ್ಗೆ ಕೇಳಿದ್ರಲ್ಲ, ಹೌದು. ನನ್ನ ಒನ್ ಆನ್ಲೈನ್ ಕ್ಲಾಸಸ್ ನಡೀತಿದೆ, ಹಾಗೆ ಗ್ರೂಪ್ ಸೆಷನ್ಸ್ ನಡೀತಿದೆ ಆನ್ಲೈನ್ ಅಲ್ಲಿ. ಅಲಾಂಗ್ ವಿತ್ ದಟ್ ಫ್ರೀ ಸೆಷನ್ಸ್ ಕೂಡ ನಡೀತಿದೆ, ಆನ್ಲೈನ್ ಸೆಷನ್ಸ್. ಬೇಸಿಕಲಿ ಒನ್ ಸೆಷನ್ಸ್ ಏನಂದ್ರೆ, ಕೆಲವ್ರಿಗೆ ಫಾರ್ ಸಮ್ ಪರ್ಟಿಕ್ಯುಲರ್ ರೀಸನ್ ಜಾಯ್ನ್ ಆಗ್ತಾರೆ ಕ್ಲಾಸ್ಗೆ. ಸೊ ಅವ್ರಿಗೆ ಒನ್ ಕ್ಲಾಸಸ್ ನ ಕೊಡ್ತೀನಿ ಫಾರ್ ವಾಟ್ ಎವರ್ ರಿಕ್ವೈರ್ಮೆಂಟ್ ಅವ್ರಿಗಿದೆಯೋ ಅದ್ರ ತಕ್ಕನಂಗೆ. ಸೊ ಐ ಚಾರ್ಜ್ ಲೈಕ್ ಪರ್ ಸೆಷನ್ ಐ ಚಾರ್ಜ್. ಅಂಡ್ ವೆನ್ ಇಟ್ ಕಮ್ಸ್ ಟು ಗ್ರೂಪ್ ಸೆಷನ್ಸ್, ಸೊ ಗ್ರೂಪ್ಗಳಲ್ಲಿ ಸುಮಾರು ಜನ ಜಾಯ್ನ್ ಆಗಿ ದೇ ಆರ್ ಲರ್ನಿಂಗ್. ಫ್ರೀ ಸೆಷನ್ಸ್ ಅಂತ ಹೇಳ್ಬೇಕು ಅಂದ್ರೆ, ಇಟ್ ಇಸ್ ದ ಮೇನ್ ಇಂಟೆನ್ಷನ್ ಏನಂದ್ರೆ, ಈ ಒಂದು ಯೋಗ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದಕ್ಕಂತ ಶುರು ಮಾಡಿರೋದು. ಹಾಗೆ ದೇರ್ ಆರ್ ಮೆನಿ ಪೀಪಲ್, ಎಷ್ಟೋ ಜನಕ್ಕೆ ಕಲಿಬೇಕಂತ ಇರುತ್ತೆ, ಯೋಗ ಅಭ್ಯಾಸ ಮಾಡಬೇಕು, ಬಟ್ ಆಚೆ ಹೋಗಿ ಕಲಿಯೋದಕ್ಕೆ ಅವ್ರಿಗೆ ಅಷ್ಟು ಆಪರ್ಚುನಿಟಿ ಇರಲ್ಲ. ಸೊ ದಿಸ್ ಇಸ್ ಲೈಕ್ ವರ್ಕಿಂಗ್ ಲೈಕ್ ಅ ಮ್ಯಾಜಿಕ್. ಸುಮಾರು ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ. ಹಾಗೆ ಈ ಫ್ರೀ ಸೆಷನ್ಸ್ ಅಲ್ಲಿ ದೇ ಆರ್ ಲರ್ನಿಂಗ್ ಅಂಡ್ ದೇ ಆರ್ ಅಡ್ಯಾಪ್ಟಿಂಗ್ ಆಲ್ಸೋ ಇದನ್ನ. ಸೊ ಇಟ್ ಇಸ್ ಹೆಲ್ಪ್ಫುಲ್ ಆಸ್ ಆಫ್ ನೌ. ಬಟ್ ಅಫ್ಕೋರ್ಸ್ ನಾನೀಗ ಆಫ್ಲೈನ್ ಕ್ಲಾಸಸ್ ಮಾಡ್ತಿಲ್ಲ, ಬಿಕಾಸ್ ನಾನು ಇನಿಷಿಯಲ್ ಡೇಸ್ ಅಲ್ಲಿ ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡ್ತಿದ್ದೆ, ಫಿಟ್ನೆಸ್ ಸೆಂಟರ್ಸ್ ಅಲ್ಲಿ ಹೇಳ್ಕೊಡ್ತಿದ್ದೆ. ಬಟ್ ನೌ ಫ್ರಮ್ ಲಾಸ್ಟ್ 6 months ಬರೀ ಆನ್ಲೈನ್ ಸೆಷನ್ಸ್ ಅಷ್ಟೇ ತಗೊಳ್ತಾ ಇರೋದು. ಅಂಡ್ ಇಟ್ ಇಸ್ ಕಂಫರ್ಟಬಲ್, ಕಲಿಯೋರ್ಗೂ ಅಷ್ಟೇ. ಈವನ್ ಫಾರ್ ಮೀ ಇಟ್ಸ್ ಕಂಫರ್ಟಬಲ್ ಫ್ರಮ್ ದ place where we live. I'm just taking the classes. So that's about the classes, online classes, Shweta. ಸೊ ಇತ್ತೀಚಿನ ದಿನಗಳಲ್ಲಿ ವಿ ಆರ್ ಸೋ ಆಕ್ಯುಪೈಡ್ ಅಂಡ್ ರನ್ನಿಂಗ್ ಬಿಹೈಂಡ್ ಒನ್ ಆರ್ ದಿ ಅದರ್ ಥಿಂಗ್. ಸೊ ಈ ತರ ಇರ್ಬೇಕಾದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಯೋಗನ ಹೇಗೆ ಹ್ಯಾಡ್ ಮಾಡ್ಕೊಂಡು ಅಥವಾ ಅಡಾಪ್ಟ್ ಮಾಡ್ಕೊಂಡು ಹೇಗೆ ಕಲಿಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡಿ. ಯಶ್ ಶ್ವೇತಾ, ಹೌದು, ನೀವು ಹೇಳಿದ್ದು ತುಂಬಾನೇ ಒಳ್ಳೆ ಕ್ವೆಶನ್ ಇದು. ಬಿಕಾಸ್ ಎಲ್ಲರೂ ಈಗ ಬಿಸಿ ಇದ್ದಾರೆ. ಸೊ ಯೋಗ ಅಂತ ಬಂದಾಗ, ಲೆಟ್ ಮಿ ಟೆಲ್ ಯು ಫಸ್ಟ್ ಡೆಫಿನೇಷನ್. ಪತಾಂಜಲಿ ಯೋಗ ಸೂತ್ರದ ಪ್ರಕಾರ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಸೊ ಚಿತ್ತವೃತ್ತಿ ನಿರೋಧ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಆಗ್ತಿರುವಂತ ಒಂದು ಮಾಡಿಫಿಕೇಶನ್ಸ್, ಚಂಚಲತೆನ ಕಂಟ್ರೋಲ್ ಮಾಡೋದು ಯೋಗ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕಲ್ ಬಾಡಿ. ನಾವು ಏನೋ ಒಂದು ಆಸನ ಮಾಡಿದ ತಕ್ಷಣ ನಮ್ಗೆ ರಿಸಲ್ಟ್ ಬರಲ್ಲ. ಯೋಗನ ವಿತ್ ಬ್ರೀದಿಂಗ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋದ್ರಿಂದ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್ ಆನ್ ದ ಇಂಟರ್ನಲ್ ಸೆಲ್ಸ್, ಇಂಟರ್ನಲ್ ಮಸಲ್ಸ್, ಲಿಗಮೆಂಟ್ಸ್, ಟೆಂಡನ್ಸ್, ಪ್ರತಿಯೊಂದು ಇಂಟರ್ನಲ್ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಬೆನಿಫಿಟ್ಸ್ ತಾನಾಗೆ ಬರುತ್ತೆ. ಬೆನಿಫಿಟ್ಸ್ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಒನ್ಲಿ ಥಿಂಗ್ ನಾವೇನ್ ಮಾಡ್ಬೇಕಂದ್ರೆ, ಯೋಗ ಅಭ್ಯಾಸನ ಶುರು ಮಾಡ್ಬೇಕು. ಜಸ್ಟ್ ನೀವು ಕನ್ಸಿಸ್ಟೆಂಟ್ ಆಗಿ ಡೈಲಿ ಒಂದು 20 ನಿಮಿಷ, ಇಟ್ಸ್ ನಾಟ್ ಅಬೌಟ್ 1 hour ಪ್ರಾಕ್ಟೀಸ್, 20 ನಿಮಿಷದಿಂದ 30 ನಿಮಿಷ ಮಾಡಿದ್ರು ಸಾಕು. ಆದ್ರೆ ಡೈಲಿ ಮಾಡ್ಬೇಕು. ಮಾಡ್ತಾ ಹೋದ್ರೆ ನ್ಯಾಚುರಲ್ ಆಗಿ ಬೈ ಪ್ರಾಡಕ್ಟ್ಸ್ ಏನ್ ಸಿಗುತ್ತೆ, ಸಣ್ಣ ಆಗ್ಬೋದು, ದಪ್ಪ ಆಗ್ಬೋದು, ಹೆಲ್ತ್ ಇಂಪ್ರೂವ್ ಆಗ್ಬೋದು, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ಯು ವಿಲ್ ಗೆಟ್. ಬಟ್ ಒಂದೇನಂದ್ರೆ ಅಭ್ಯಾಸನ ಶುರು ಮಾಡ್ಬೇಕು. ಫರ್ಗೆಟ್ ಅಬೌಟ್ ದ ರಿಸಲ್ಟ್. ಸೊ ಈವನ್ ಪ್ರಾಣಾಯಾಮ, ವಾಟ್ ಎವರ್ ಇಟ್ ಇಸ್, ಇದೆಲ್ಲ ಯೋಗಾಭ್ಯಾಸ ಜೊತೆಗೆ ಬರುತ್ತೆ. ಯು ವಿಲ್ ಗೆಟ್ ದ ರಿಸಲ್ಟ್ ನ್ಯಾಚುರಲಿ. ಸೊ just start practicing from today itself. That is the thing ನಾನು ಎಲ್ರಿಗೂ ಹೇಳೋದು ಇಷ್ಟಪಡ್ತೀನಿ. ಬಿಸಿ ಲೈಫ್ ಸ್ಟೈಲ್ ಹೌದು ಇದೆ, ಬಟ್ ಅಡಾಪ್ಟ್ ದಿಸ್ ಬ್ಯೂಟಿಫುಲ್ ಹ್ಯಾಬಿಟ್ ಅಂತ ಹೇಳ್ತೀನಿ. ಮ್ಯಾಮ್, ವಿಮೆನ್ ಪರ್ಟಿಕ್ಯುಲರ್ಲಿ ಸೆಲ್ಫ್ ಕೇರ್ ಅಂತ ಬಂದ್ರೆ ಟೈಮ್ ಕೊಡೋದ್ರಲ್ಲಿ ಸ್ವಲ್ಪ ಹೆಸಿಟೇಟ್ ಪಡ್ತಾರೆ. ಸೊ ಈ ವಿಮೆನ್ಸ್ ಡೇಗೆ ನಿಮ್ಮ ಮೆಸೇಜ್ ಏನು? ಶ್ವೇತಾ, ಇದಂತೂ ಒಂದು ಅದ್ಭುತವಾದಂತ ಕ್ವೆಶನ್. ಏನಕ್ಕಂದ್ರೆ, ಲೇಡೀಸ್ ಏನಾಗಿದೆ, ದೇ ಆರ್ ಆಕ್ಯುಪೈಡ್ ಫ್ಯಾಮಿಲಿ ಜೊತೆ, ಅತ್ತೆ ಮಾವ, ಗಂಡ, ಮಕ್ಕಳು, ಅಂಡ್ ನವ ಡೇಸ್ ಲೇಡೀಸ್ ಆಚೆ ಕೂಡ ವರ್ಕ್ ಮಾಡ್ತಿದ್ದಾರೆ. ಸೊ ದೇ ಡೋಂಟ್ ಹ್ಯಾವ್ ಟೈಮ್ ಫಾರ್ ದೆಮ್ ಸೆಲ್ಫ್. ಬಟ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ರಿಗೂ, ಪ್ಲೀಸ್ ಜಸ್ಟ್ ಟೇಕ್ ಔಟ್ 20 to 30 minutes ನಿಮ್ಗೋಸ್ಕರ. ಯಾಕಂದ್ರೆ ನೀವ್ ಹೆಲ್ದಿ ಆಗಿದ್ರೆ, ನೀವು ಆರೋಗ್ಯವಾಗಿದ್ರೆ, ನಿಮ್ ಫ್ಯಾಮಿಲಿನ ಟೇಕ್ ಕೇರ್ ಮಾಡ್ಬೋದು. ಸೊ ಜಸ್ಟ್ ಮೇಕ್ ಶ್ಯೂರ್ ಯು ಆರ್ ಹೆಲ್ದಿ ಅಂಡ್ ಹ್ಯಾಪಿ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನೇ ಒಂದು ತೊಂದರೆ, ಹೆಲ್ತ್ ಇಶ್ಯೂಸ್ ಬರ್ತಿರೋದು, ದ ಮೇನ್ ರೂಟ್ ಕಾಸ್ ಇಸ್ ಸ್ಟ್ರೆಸ್. ಆಯ್ತಾ? ಸ್ಟ್ರೆಸ್ ಇಂದಾನೆ ಸುಮಾರು ಕಾಯಿಲೆಗಳು ಬರ್ತಿದೆ. ಸೊ ಹಾಗಾಗಿ ಜಸ್ಟ್ ಟೇಕ್ ದಟ್ ಸ್ಟೆಪ್. ಯೋಗಾಭ್ಯಾಸನ ಅಳವಡಿಸ್ಕೊಳ್ಳಿ. ಮೇ ಬಿ ಅಟ್ಲೀಸ್ಟ್ 20 to 30 minutes ಮಾಡಿ, ಇಟ್ಸ್ ಓಕೆ. ಅಂಡ್ ನೋ ಟೈಮ್ ಲಿಮಿಟ್ಸ್. ನಾವ್ ಈ ಟೈಮಲ್ಲಿ ಮಾಡ್ಬೇಕು, ಆ ಟೈಮಲ್ಲಿ ಮಾಡ್ಬೇಕು, ನಥಿಂಗ್. ಈವನ್ ರಾತ್ರಿ ಆದ್ರೂ ಸರಿ, ಅಟ್ಲೀಸ್ಟ್ ಒಂದು 20 minutes. ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಒಂದ್ ಸಿಂಪಲ್ 1-2 ಆಸನ, ಒಂದ್ ಸ್ವಲ್ಪ ಸ್ಟ್ರೆಚಸ್, ಹಾಗೆ 3 minutes ಆಫ್ ಪ್ರಾಣಾಯಾಮ ಅಭ್ಯಾಸ ಮಾಡ್ತಾ ಹೋದ್ರೆ, ಅಂಡ್ ಲಿಟಲ್ ಬಿಟ್ ಆಫ್ ಮೆಡಿಟೇಷನ್. ಮೇ ಬಿ ಜಸ್ಟ್ ಕೂತ್ಕೊಂಡು, ಜಸ್ಟ್ ಸಿಟ್ ಬ್ಲಾಂಕ್, ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೂತ್ಕೊಳ್ಳಿ. ದಟ್ಸ್ ಇಟ್, ನಥಿಂಗ್ ಎಲ್ಸ್. ಇಷ್ಟು ಮಾಡ್ತಾ ಶುರು ಮಾಡಿ ಸ್ಟಾರ್ಟಿಂಗ್. ಮೇ ಬಿ ಓವರ್ ದ ಡೇಸ್ ನೀವು ಇನ್ನೂ ಜಾಸ್ತಿ ಕಲಿಯೋಕೆ ಆಸಕ್ತಿ ಇದೆ, ಅಫ್ಕೋರ್ಸ್ ಯು ಕ್ಯಾನ್ ಲರ್ನ್.
ಬಟ್ ಈ ಒಂದು ಇನಿಷಿಯೇಟಿವ್ ಅಂತೂ ನೀವು ತಗೊಳ್ಬೇಕು. ದಟ್ ಇಸ್ ಫಾರ್ ಯೋರ್ ಸೆಲ್ಫ್, ಬಿಕಾಸ್ ಯು ವಿಲ್ ಹ್ಯಾವ್ ಟು ಲವ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಒನ್ಲಿ ದೆನ್ ನೀವು ಬೇರೆಯವ್ರನ್ನೆಲ್ಲ ಕೇರ್ ತಗೊಳಕಾಗುತ್ತೆ. ಸೊ ಫಾರ್ ದಿಸ್ ವಿಮೆನ್ ಡೇ ಇಟ್ ಇಸ್ ಅನ್ ಎಸೆನ್ಷಿಯಲ್ ದಟ್ you must take that first step to practice yoga. So here's one simple, beautiful, yet a very beautiful practice. ಏನಂದ್ರೆ ಅನುಲೋಮ್ ವಿಲೋಮ್. ಅನುಲೋಮ್ ವಿಲೋಮ್ ಅಂದ್ರೆ ಇಟ್ ಬ್ಯಾಲೆನ್ಸಸ್ ಆಕ್ಚುಲಿ ಪ್ರತಿಯೊಂದು ನಮ್ಮ ಬಾಡಿಲಿ ಇರೋಂಥ ಹೀಟ್ ಕಂಟೆಂಟ್, ಕೋಲ್ಡ್ ಕಂಟೆಂಟ್ ಇರ್ಬೋದು, ಅದು ವಾಟ್ ಎವರ್ ದ ಎರಡು ನಾಡಿಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಪ್ರಾಕ್ಟೀಸ್ ಇಂದ ಹಂಡ್ರೆಡ್ಸ್ ಆಫ್ ಬೆನಿಫಿಟ್ಸ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಗೆ ಒಂದ್ ಸಿಂಪಲ್ ಪ್ರಾಕ್ಟೀಸ್ ಹೇಳ್ಕೊಡಕ್ ಇಷ್ಟಪಡ್ತೀನಿ. ಸೊ ಜಸ್ಟ್ ಡೂ ಇಟ್ ರೆಗ್ಯುಲರ್ಲಿ, ದಟ್ ಇಸ್ ಇಂಪಾರ್ಟೆಂಟ್. ಅನುಲೋಮ್ ವಿಲೋಮ್. ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರಾದಲ್ಲಿ ನಿಮ್ಮ ಕಾಲಿ ತೊಡೆಯ ಮೇಲಿಟ್ಟು, ಅಂಡ್ ದೆನ್ ರೈಟ್ ಹ್ಯಾಂಡ್ ಇಸ್ ವಿಷ್ಣು ಮುದ್ರಾ. ವಿಷ್ಣು ಮುದ್ರಾ ಅಂದ್ರೆ ನಿಮ್ಮ ರಿಂಗ್ ಫಿಂಗರ್ ಹಾಗೆ ಮಿಡಲ್ ಫಿಂಗರ್ ಎರಡನ್ನೂ ಕ್ಲೋಸ್ ಮಾಡಿ, ಸಾರಿ, ಇಂಡೆಕ್ಸ್ ಫಿಂಗರ್ ಹಾಗೆ ಮಿಡಲ್ ಫಿಂಗರ್ ನ ಕ್ಲೋಸ್ ಮಾಡಿ, ಥಂಬ್ ಹಾಗೆ ನಿಮ್ಮ ರಿಂಗ್ ಫಿಂಗರ್ ಇಂದ ಈ ನಾಸ್ಟಲ್ಸ್ ನ ಕ್ಲೋಸ್ ಓಪನ್ ಮಾಡೋದಕ್ಕೆ ಮಾಡ್ಬೇಕಾಗತ್ತೆ. ಸೊ ಸಿಟ್ ಸ್ಟ್ರೇಟ್, ನೇರವಾಗಿ ಕೂತ್ಕೊಂಡು ಬೆನ್ನು ನೇರ ಇಟ್ಕೊಂಡು ಫಸ್ಟ್ ಲೆಫ್ಟ್ ಸೈಡ್ ಇಂದ ಶುರು ಮಾಡಬೇಕು. ರೈಟ್ ನಾಸ್ಟಲ್ ನ ಕ್ಲೋಸ್ ಮಾಡಿ ಲೆಫ್ಟ್ ಇಂದ ಇನ್ಹೇಲ್ ಮಾಡಬೇಕು ಫಾರ್ 3 counts. ಹಾಗೆ ಲೆಫ್ಟ್ ಕ್ಲೋಸ್ ಮಾಡಿ ಎಕ್ಸೇಲ್ ಮಾಡಬೇಕು, ಥ್ರೂ ರೈಟ್ ನಾಸ್ಟಲ್ ಇಂದ ಎಕ್ಸೇಲ್ ಮಾಡಬೇಕು. ಪುನಃ ರೈಟ್ ಇಂದ ಇನ್ಹೇಲ್, ಹಾಗೆ ರೈಟ್ ಕ್ಲೋಸ್ ಮಾಡಿ ಲೆಫ್ಟ್ ಇಂದ ಎಕ್ಸೇಲ್. And the same carry agate. Again inhale left in the, close left nostril and right in the exhale. Inhale right nostril, close right, and then exhale through left nostril. Okay, this is one cycle. So ee ರೀತಿ ಶುರು ಮಾಡಬೇಕಾಗಿರೋದು ಲೆಫ್ಟ್ ನಾಸ್ಟ್ರಿಲ್ ಇಂದಾನೆ ಅಂಡ್ ಎಂಡ್ ಮಾಡಬೇಕಾಗಿರೋದು ಲೆಫ್ಟ್ ನಾಸ್ಟ್ರಿಲ್ ಇಂದಾನೆ ಮಾಡ್ತಾ ಹೋಗ್ಬೇಕು. ಮೇ ಬಿ ಜಸ್ಟ್ ಫಾರ್ 5 minutes ನೀವು ಇನಿಷಿಯಲಿ ಶುರು ಮಾಡ್ಬೋದು. ಹೋಗ್ತಾ ಹೋಗ್ತಾ 20 minutes ಮಾಡಿದ್ರೆ, ಸಮ್ ಡೇಸ್ ನೀವು ಯೋಗಾನೂ ಮಾಡಕ್ ಆಗಲ್ಲ ಅಂದಾಗ ಜಸ್ಟ್ ಒಂದು 20 minutes ಆಫ್ ಈ ಒಂದು ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡಿದ್ರೆ ಬ್ಯಾಲೆನ್ಸಿಂಗ್ ನಡೆಯುತ್ತೆ. ಸೊ ಎನಿಥಿಂಗ್, ಹೈ ಬಿ ಪಿ ಇದೆ, ಲೋ ಬಿ ಪಿ ಇದೆ, ಹೈಪೋಥೈರಾಯ್ಡ್, ಹೈಪೋಥೈರಾಯ್ಡ್, ಈ ತರ ಯಾವುದೇ ಒಂದು ಇಂಬ್ಯಾಲೆನ್ಸಸ್ ಇದೆಯಲ್ಲ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಈವನ್ ದ ಸ್ಟ್ರೆಸ್, ಹಾಗೆ ಬೋರ್ಡಮ್, ಹಾಗೆ ವೆರಿ ವೀಕ್ ಫೀಲ್ ಆಗ್ತಾ ಇರ್ತೀವಿ, ವೆರಿ ಮಚ್ ಡೌನ್ ಫೀಲ್ ಆಗ್ತಿರ್ತೀವಿ. ಸೊ ಈ ಒಂದು ಪ್ರಾಣಾಯಾಮ ಇಂದ ಇಟ್ ಜಸ್ಟ್ ಬ್ಯಾಲೆನ್ಸಸ್ ಯುವರ್ ಮೈಂಡ್. ಹಾಗಾಗಿ ದಿಸ್ ಇಸ್ ಒನ್ ಸಿಂಪಲ್ ಪ್ರಾಣಾಯಾಮ, ನೀವು ಶುರು ಮಾಡ್ಬೋದು. ಸೊ ದಟ್ ಇಸ್ ಮೈ ಅ ಸ್ಮಾಲ್ ಗಿಫ್ಟ್ ಟು ಯು ಆಲ್. ಸೊ ಲೇಡೀಸ್, ಈ ಒಂದು ವಿಮೆನ್ಸ್ ಡೇ ದಿನ ಜಸ್ಟ್ ಸೆಟ್ ದಟ್ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಯೋರ್ ಮೆಂಟಲ್ ಅಂಡ್ ಫಿಸಿಕಲ್ ಗ್ರೋತ್. ಸೊ ಜಸ್ಟ್ ಸ್ಟಾರ್ಟ್ ದಿಸ್ ಪ್ರಾಕ್ಟಿಸ್. ಯೋಗಾಭ್ಯಾಸನ ಶುರು ಮಾಡಿ, so that you can become a strong woman never ever. ಸೊ ಹಾಗೆ ಖಂಡಿತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ನಂಬರ್ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ. ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ ಫಾರ್ ಫರ್ದರ್ ಡೀಟೇಲ್ಸ್. ಅದರ್ವೈಸ್ ಪರ್ಸ್ನಲಿ I would really love to say that just start your journey from today. That's it. And thank you so much. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನಲ್ ಕರ್ನಾಟಕ ಫೈಂಡಿಂಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.